ಅಯ್ಯೋ, ಬೆಳಗ್ಗೆನೆ ಡೋರ್ ಓಪನ್ ಆಗೋಗಿದೆ. ಯಾರು ಓಪನ್ ಮಾಡಿದ್ರು? ಹಾಗಾದ್ರೆ ಲಾಕ್ ಇವಳೇ ಮಾಡಿದ್ಲಾ? ಓಹೋ, ಮಿಸ್ಟ್ರಿ ಅದ್ಯಾ, ಹೋಗಿ ಸ್ನಾನ ಮಾಡ್ಕೋ, ನೀರ್ ಬಿಸಿ ಇದೆ. ಡೋರ್ ಹೆಂಗ್ ಓಪನ್ ಆಯ್ತು? ಹೌದಲ್ವೇನೋ, ನಾನು ಈಗ್ಲೇ ನೋಡ್ತಿರೋದು ಭೂಪತಿ. ನಾನ್ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಾಗಿಲು ಮುಚ್ಚೆ ಇತ್ತು. ಬೆಟರ್, ಆದಷ್ಟು ಬೇಗ ಈ ರೂಮಿಗೆ ಒಂದು CCTV ಕ್ಯಾಮ್ರಾನ ಫಿಟ್ ಮಾಡಿಸ್ಬೇಕು. ಏನೇನು ಆಕ್ಟಿವಿಟೀಸ್ ನಡೀತದೆ, ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಬಾಗಿರೋದು ಶರ್ಲಿ, ಇವಾಗ ಏನ್ ಮಾಡೋದು? ಡೋಂಟ್ ವರಿ, ಪ್ಲಾನ್ ಇದೆ. ಈ ಸ್ಪೀಕರ್ ಬೇರೆ ನೀನ್ ಕೊನೆಗೂ ಹೇಳಿಲ್ಲ. ಈ ಸ್ಪೀಕರ್ ಈ ರೂಮ್ ಒಳಗಡೆ ಹೇಗೆ ಬಂತು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅದಕ್ಕೆ. ಏನ್ ರೆಡಿ ಅಕ್ಕ, ಇವನ್ ಇನ್ನೂ ಸ್ನಾನ ಆಗಿಲ್ಲ ನೋಡಿ, ಹೇಗ್ ಗಬ್ ಗಬಾಗ್ ನಿಂತ್ಕೊಂಡಿದ್ದಾನೆ. ಅಕ್ಕ, ಗಬ್ಬು ಗಬ್ಬು ಗಲೀಜು, ಡಟ್ಟಿ ಡಟ್ಟಿ ಫೆಲ್ಲ. No, he's not. ಸದ್ಯ ನಿಮ್ಗಾದ್ರೂ ಗೊತ್ತಾಯ್ತಲ್ಲ. Oh, my speaker. How come it's here in your room? ಇದು ನಿಮ್ದ? Yeah, it's mine. New speaker. ಹಾಗಾದ್ರೆ ರಾತ್ರಿ ಎಲ್ಲ ಸಾಂಗ್ ಪ್ಲೇ ಮಾಡಿದ್ದು ನೀವಾ? Yeah. But how come my new speaker is here? I seriously don't understand ಅದಕ್ಕೆ. There's something happening in this room. The door gets locked on its own. AC remote ಕಾಣಿಸಲ್ಲ. And this speaker. I really doubt ಏನೋ ನಡೀತಿದೆ ಇಲ್ಲಿ. Nidhi baby must be playing around. Right, Nakshatra? ಕರೆಕ್ಟು, ನಿಧಿ ಪುಟ, ಯು ರೈಟ್ ಟೋಲ್ಡ್. Okay. It's getting late. Both are ready, right? Beka. ದೇವ್ರೆ, ಶರ್ಲಿ ಜಾಣೆ ಕಡೆ ನೀನು. ಇಟ್ಸ್ ಫನ್ ರೈಟ್? ಮಜಾ ಇದೆ. ಪಾಪ ಭೂಪತಿ. ಇರ್ಲಿ ಬಿಡು, ಏನೂ ಆಗಲ್ಲ. ಇವಾಗ ನಾವು ನನ್ನ ಗೋಳಾಡ್ಸಿದ್ರು ಮುಂದೆ ಅವನೇ ಚೆನ್ನಾಗಿರ್ತಾನೆ. ಇನ್ನೂ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ? ನಡಿ, ಲೇಟ್ ಆಯ್ತು, ಸ್ನಾನ ಮಾಡ್ಕೋ. ನಾನು ಕಾಫಿ ತರ್ತೀನಿ. ನಾಚಿಕೆ. Someone is blushing. See, Akka. ನಕ್ಷತ್ರ, ಕಾಫಿ ಮಾಡ್ತಾ ಇದ್ಯಾ? ಓ, ನಿಮ್ ಯಜಮಾನ್ರಿಗ? ಶರ್ಲಿ, ಸಿಂಗಲ್ ಬ್ಲಾಂಕೆಟ್ ಎಫೆಕ್ಟ್ ನೋಡಿದ್ಯಾ? ನಮ್ ಹುಡುಗಿ ಮಾತೇ ಆಡ್ತಾ ಇಲ್ಲ, ಅವಾಗಿಂದ ಸೈಲೆಂಟ್ ಆಗಿದ್ದಾಳೆ, ಬರೀ ಬ್ಲಶ್ ಆಗ್ತಾ ಇದ್ದಾಳೆ. ಪ್ಲೀಸ್ ಅಕ್ಕ. ಅಬ್ಬಬ್ಬಬ್ಬ, ನಾಚಿಕೆ ನೋಡು. ನಿನ್ನೆಯಿಂದ ನಿನ್ ಮುಖದಲ್ಲಿ ಕಳೆನೇ ಬೇರೆ ಇದೆ ಅಲ್ವಾ ಶರ್ಲಿ? ನಾನು ಆಲ್ಸೋ ನಾಚಿಕೆ. ನಾನು ನೋಡಿದೆ, ಐ ಕ್ಯಾನ್ ಮೇಕ್ ಇಟ್ ಔಟ್. ನಾಚಿಕೆ ಅಂತ ಏನೂ ಇಲ್ಲ ಅಕ್ಕ, ಇಬ್ರು ಚೆನ್ನಾಗಿ ಜಗಳ ಆಡಿದ್ವಿ. ಆ ಕಡೆಯಿಂದ ಅವನು ಎಳಿತಿದ್ದ, ಈ ಕಡೆಯಿಂದ ನಾನು ಎಳಿತಿದ್ದೆ. ನನ್ಗಂತೂ ನನ್ನ ಹಳೆ ಮಿಸ್ಟ್ರಿ ನೋಡ್ದಂಗೆ ಆಯ್ತು. ವಾಟ್ ರಿಯಲಿ? ಅರ್ಥ ಇಲ್ಲ. ಮೀ ಮಿಸ್ಟ್ರಿ ಜಗಳ. ಹೇಳಿ, ಫೈಟ್. ಒನ್ ಬ್ಲಾಂಕೆಟ್, ದಟ್ ಸೈಡ್ he pull, this side I pull. For me, ಹಳೆ ಮಿಸ್ಟ್ರಿ ಸಾಯಿಂಗ್. Oh, don't stop. Keep fighting. You'll get your all blue fighting. ನಕ್ಷತ್ರ ಕರೆಕ್ಟ್ ಆಗಿ ಹೇಳಿದ್ಲು. ನೀವಿಬ್ರು ಹೀಗೆ ಜಗಳ ಆಡ್ತಾನೆ ಹತ್ರ ಆಗ್ತೀರಾ. ಥ್ಯಾಂಕ್ಸ್ ಅಕ್ಕ. ನೀವಿಬ್ರು ಇಲ್ದಿದ್ರೆ ಈ ಮನೇಲಿ ನನ್ನ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಅಯ್ಯೋ ನಕ್ಷತ್ರ, ಇದೇನಿದು ಇಷ್ಟೊತ್ತು ಖುಷಿಯಾಗಿದ್ದು ಈಗ ಸಡನ್ ಆಗಿ? ಇರ್ತೀವಿ. ನೀನು ನಮ್ಮ ಹುಡುಗನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವಿಬ್ರು ಚೆನ್ನಾಗಿರ್ಬೇಕು, ಅದಷ್ಟೇ ನಮಗ್ ಬೇಕಾಗಿರೋದು. ಥ್ಯಾಂಕ್ಸ್ ಅಕ್ಕ. ಶರ್ಲಿ ಅಕ್ಕ,
ನಿಮ್ಗೂ ಥ್ಯಾಂಕ್ಸ್. ಓಕೆ ಓಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ, ಧನ್ಯವಾದಗಳು. ಓ ಐ ನೋ ದ್ಯಾಟ್. ಧನ್ಯವಾದಗಳು. ಕಿಡ್ನ್ಯಾಪ್ ಮಾಡಿದ್ರು, ಆದರೆ ತೊಂದರೆ ಕೊಡಲಿಲ್ಲ. ಕಟ್ಟಾಕಿದ್ರು, ಆದರೆ ಸುತ್ತ ಯಾರೂ ಕಾವಲಿಗಿರಲಿಲ್ಲ. ನಮಗೆ ತೊಂದರೆ ಕೊಡೋದೇ ಅವ್ರ ಉದ್ದೇಶ ಆಗಿದ್ರೆ ಯಾಕೆ ಬಿಟ್ಬಿಟ್ರು? ಯಾರವರು? ಅವ್ರ ಉದ್ದೇಶ ಏನಾಗಿರ್ಬೋದು? ಆಯ್ತಾನೆ, ಹೊಟ್ಟೆ ಕಬ ಕಬ ಅಂತ ಇದೆ. ಆಯ್ತು ರೀ, ಒಂದು 5 ನಿಮಿಷ. ಆಯ್ತು ಅಂತಾಳೆ, 5 ನಿಮಿಷ ಅಂತಾಳೆ. ಹಾಗಿದ್ರೆ ತಂದು ಬಡಿಸೋದಲ್ವಾ? ಹೆಂಗಸರು ಕಾಲಿಗೆ ಚಕ್ರ ಕಟ್ಕೊಂಡು ಚಕ್ಕ ಚಕ್ಕ ಅಂತ ಕೆಲಸ ಮಾಡಬೇಕು. ನಿನ್ ಹೆಂಡತಿನೂ ಇದ್ದಾಳೆ. ಇವಾಗೇನು ಬೇರೆ ಸೊಸೆ ತರಲ್ಲ? ಏನ್ರಿ ಅದು, ಬೇರೆ ಸೊಸೆ ಅಂತ ಹೇಳ್ದಾಗಿತ್ತು? ಹಾಗೇನಿಲ್ವೇ, ಏನೋ ಹೀಗೆ ಅಮ್ಮ ಮಗಂದು ಮಾತು ಕಾಮಿಡಿ. ಶ್ವೇತಾ, ಏನು? ಊಟಕ್ಕೆ ಬಾಮ್ಮ. ನನಗೆ ಊಟ ಬೇಡ. ಹೀಗೆ ಹಠ ಮಾಡಿದ್ರೆ ಹೇಗಮ್ಮ? ನನಗೆ ಈ ಥರ ನೆಲದ ಮೇಲೆ ಕೂತು ಊಟ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ನನಗೆ ಬೇಡ. ಯಾರಂದ್ರು ನಿನಗೆ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡು ಅಂತ? ಅಂದರೆ ಡೈನಿಂಗ್ ಟೇಬಲ್ ಬೇಕು ಅಂತ ಹೇಳಿದ್ನಲ್ಲ, ತಂದ್ರ? ದೇವ್ರೇ, ತಂದ್ರ ಅಂತ ಕೇಳ್ತಿದ್ಯಲ್ಲ ಮಗಳೇ. ಏನಮ್ಮ ನೀನ್ ಹೇಳಿದ್ಮೇಲೆ ನಾವು ತರದೇ ಇರ್ತೀವಾ? ಆಗ್ಲೇನೆ ತಂದೆ. ನಿನಗೆ ಗೊತ್ತಿಲ್ವಾ? ಏನೇ ಜಯ, ಮಗುಗೆ ಹೇಳಲಿಲ್ವಾ? ಬಾ ಪುಟ್ಟ, ನೀನು ಇವತ್ತು ಅಲ್ಲೇ ಕೂತ್ಕೊಂಡು ಊಟ ಮಾಡುವಂತೆ. ಬಾ ಬಾಮ್ಮ, ಬಾ ನೋಡಮ್ಮ. ವಾಟ್ ದ ಹೆಲ್? ಇದು ಡೈನಿಂಗ್ ಟೇಬಲಾ? ಯಾಕಮ್ಮ, ಚೆನ್ನಾಗಿಲ್ವಾ? ಡೈನಿಂಗ್ ಟೇಬಲ್ ಅಂದ್ರೆ ಅರ್ಥ ಆದ್ರೂ ಗೊತ್ತಾ? ಯಾವತ್ತಾದ್ರೂ ನೋಡಿದ್ದೀರಾ? ಇದ್ರ ಮೇಲೆ ಕೂತ್ಕೊಂಡು ನಾನು ಹೇಗೆ ಊಟ ಮಾಡಿ? ಯಾಕಮ್ಮ ಆಗಲ್ವಾ? ನೋಡು, ಈ ಕುರ್ಚಿ ಎಳ್ಕೊಂಡು ಹಿಂಗ್ ತಟ್ಟೆ ಹಾಕೊಂಡು ಹೀಗ್ ತಿನ್ಬೋದಲ್ವಾ? ಪಾಪ ನೀನ್ ಕೆಳಗಡೆ ಕೂತ್ಕೊಳಕ್ ಆಗಲ್ಲ ಅಂತ ತಂದಿದ್ದು. ಸೆಕೆಂಡ್ ಹ್ಯಾಂಡು ಆದ್ರೂ ಅಡ್ಡಿ ಇಲ್ಲ, ತೀರಾ ಹಳೇದೇನಲ್ಲ, ಎಲ್ಲ ನಿನ್ಗೋಸ್ಕರ. ಅಪ್ಪನ್ ಕೊಡುಗೆ ಮಗಳೇ. ಏನೋ ಅದು ಅಪ್ಪಂದು ಅಪ್ಪಂದು ಅಂತ ಅನ್ಕೊಂಡು ಯಾಕೆ ನಾನ್ ಕೊಟ್ಟಿಲ್ವಾ? ಸಕ್ಕರೆ ಗೊಂಬೆ, ಇದು ನನ್ನ ಉಳಿತಾಯದ ಹಣನೂ ಸೇರಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ನನ್ನ ಪಾಲು ಇದೆ. ಅಮ್ಮನು ಕೊಟ್ಲು. ನೀನು ಇನ್ಮೇಲೆ ಇದ್ರ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು, ರಾಣಿ ತರ. ಮೈ ಫೇಟ್. ಏನ್ ಅಡ್ಗೆ? ಅನ್ನ ಸಾರು ಮಾಡಿದ್ದೀನಿ, ಆಮೇಲೆ ಸಂಡಿಗೆ ಮಾಡಿದ್ದೀನಿ. ವಾಟ್? ಏನು ಸ್ಪೆಷಲ್ ಅಲ್ವಾ? ಅದು ಬೇರೆ. ನನ್ನ ಕಾಸಿನ ಸರ, ನನ್ನ ಕಾಸಿನ ಸರ, ನನ್ನ ಕಾಸಿನ ಸರ. ಏನಜ್ಜಿ ನಿಂದು ಕಾಸಿನ ಸರದ ಕಾಟ. ಸುಮ್ಮನೆ ಮಲ್ಕೋ. ಗಾಡ್, ಕತ್ತು ತಿನ್ನೋ ಪರಿಸ್ಥಿತಿ ಬಂತು. ಈ ದರಿದ್ರ ಕಿಚನಲ್ಲಿ ಏನೇನು ಎಲ್ಲಿಟ್ಟಿದಾರೋ ಅದು ಗೊತ್ತಿಲ್ಲ, ತಿನ್ನೋಕೆ ಏನಾದ್ರು ಉಳಿದಿದ್ಯೋ ಅಲ್ವೋ ಅದು ಗೊತ್ತಿಲ್ಲ. ನೀವು ಹೇಳ್ದಂಗೆ ಇದರಲ್ಲಿ ಏನಿಲ್ಲ ಸರ್. ಇಲ್ಲಿ ನೋಡಿ, ನೀವು ಬೆಳಗ್ಗೆ ಹೊರಟಿರೋದು. ಇಲ್ಲಿ ನೋಡಿ ಸರ್, ನೀವು ರಾತ್ರಿ ವಾಪಸ್ ಬರ್ತಾ ಇರೋದು. ಈ ಗ್ಯಾಪಲ್ಲಿ ದೊಡ್ಡ ಬಾಸು ಮೇಡಮ್ ಅವರು ಹೊರಗಡೆ ಹೋಗಿ ಬಂದರು. ಅದು ಬಿಟ್ಟರೆ ಬೇರೆ ಯಾರು ಹೋಗೂ ಇಲ್ಲ, ಬಂದೂ ಇಲ್ಲ ಸರ್. ಒಂದು ನಿಮಿಷ ಕೊಡಿ. ಈ ಬ್ಯಾಕ್ ಡೋರ್ ಫುಟೇಜ್ ಚೆಕ್ ಮಾಡಿದ್ರೆ ಅಲ್ಲಿ ಯಾರಾದರೂ ಬಂದಿಯಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇಷ್ಟೊತ್ತಲ್ಲಿ ಏನು ನಡೀತಿದೆ ಇಲ್ಲಿ? ಮನೆಗೆ ಯಾರನ್ನ ಬಂದಿದ್ರ ಅಂತ ಚೆಕ್ ಮಾಡೋಕ್ಕೆ ಹೇಳಿದ್ರು ಬಾಸು, ಅದಕ್ಕೆ ನೋಡ್ತಾ ಇದ್ರು ಮೇಡಮ್. ಅದ್ಯಾಕೆ? ಸಾರು ಚೆಕ್ ಮಾಡೋಕ್ಕೆ ಹೇಳಿದ್ರು ಮೇಡಮ್. ವಾಟ್ಸ್ ಹ್ಯಾಪ್ನಿಂಗ್ ಭೂಪತಿ? ಅದ್ಯಾಕೆ ಇವಾಗ? ಅಮ್ಮ, ಅದು ಏನಂತ
ಏನಿಲ್ಲಮ್ಮ, ನಮ್ಮ ಸೆಕ್ಯೂರಿಟಿ ಹೇಗಿದೆ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಥ್ಯಾಂಕ್ ಯು. Thank you, ನೀವು sir. ಹೊಡಿ. Okay. ಹಾಂ. ಅಮ್ಮ, ಗುಡ್ ನೈಟ್ ಅಮ್ಮ. ಅದಕ್ಕೆ ಹೇಳುದು ಕದ್ದು ತಿನ್ಬಾರ್ದು ಅಂತ. ನತ್ತಿಗತ್ತತೆ. ತಗೋ ಕುಡಿ, ತಗೋ ಕುಡಿ, ತಗೋ ಕುಡಿ. ಏನ್ ಭೂಪತಿ ಇದು? CCTV-ನಲ್ಲೂ ಏನೂ ರೆಕಾರ್ಡ್ ಆಗಿಲ್ಲ. ಅದು ಹೆಂಗ್ ಸಾಧ್ಯ? ಯಾರಾದ್ರೂ ಬಂದಿರೋದೇ ಆಗಿದ್ರೆ ಅದ್ರಲ್ಲಿ ಕಾಣಿಸ್ಬೇಕಿತ್ತಲ್ವಾ? ರೂಮ್ ತನಕ ಬಂದು ಚೀಟಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಯಾರೋ ಒಳಗಡೆ ಬಂದಿರೋದಂತೂ ಹೌದು. ಆದ್ರೆ ಒಳಗಡೆ ಬಂದಿರೋರು ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದ್ರೆ ಅದಕ್ಕೇನರ್ಥ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಇದನ್ನು ಏನಂತ ಅರ್ಥ ಮಾಡ್ಕೊಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಮನೆಯವರೇ ಏನಾದರೂ ಏನೋ ನೀನು, ನಮ್ಮವರೇ ಯಾಕೆ ಹೀಗೆ ಮಾಡ್ತಾರೆ? ಹಾಗೆ ಯೋಚನೆ ಬಂತು ಅಷ್ಟೆ. ಮನೇಲಿ ಕೆಲಸ ಮಾಡೋರಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಗೊತ್ತಿರೋರೆ. ತುಂಬ ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಅವ್ರ ಮೇಲೆ ಅನುಮಾನ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಆ್ಯಂಡ್ ಈ ಮನೇಲಿ ಇರೋದು ನಾವಿಷ್ಟೇ ಜನ. ನಾವೆಲ್ಲ ಅಂದಮೇಲೆ ಇನ್ಯಾರಿರೋದಕ್ಕೆ ಸಾಧ್ಯ? ಅದು CCTV-ಲಿ ಕಾಣಿಸ್ತಿರೋ ಹಾಗೆ ಬಂದು ಒಳಗಡೆ ಇದನ್ನ ಇಟ್ಟು ಹೌಸ್ ಇಟ್. ಆದರೂ ಒಂದು ಕ್ಷಣ ನಾನು ಕಣ್ಣು ಬಿಟ್ಟಾಗ ನನ್ನ ಪಕ್ಕದಲ್ಲಿ ನೀನು ಇಲ್ಲದೆ ಇರುವಾಗ ಅದನ್ನ ನೆನೆಸ್ಕೊಂಡ್ರೆ ಹಬ್ಬ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಹೌದಾ ಭೂಪತಿ? ನಾನಂದ್ರೆ ಅಷ್ಟಷ್ಟನಾ? ನಿನಗೆ ನನ್ನ ಮೇಲೆ ಈಗಲೂ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಗೊತ್ತು ಕಣೋ. ಸುಮ್ಮನೆ ಮುಖ ಉದಿಸ್ಕೊಂಡಿರ್ತೀಯ ಬಿಟ್ರೆ ಮನ್ಸಲ್ಲಿ ಹಳೆ ಪ್ರೀತಿ ಹಾಗೆ ಇದೆ.